Student, these are the problems continued with yesterday's problems. Find the linear transformation T from V to R to V to R defined by transformation of 1 comma 2 is equal to 3 comma 0 and transformation of 2 comma 1 equals 1 comma 2. So linear transformation find out ಮಾಡಬೇಕು ನಾವು 2 dimension 2 dimensionಗೆ ನೀವೇನು ಮಾಡಿ 2 dimension ಎಲಿಮೆಂಟ್ ಬರ್ಕೊಳ್ಳಿ. let x comma y belongs to V to R. x comma y ಲೀನಿಯರ್ ಕಾಂಬಿನೇಷನ್ ಮಾಡಿ. let x comma y equals c1 into 1 comma 2 plus c2 into 2 comma 1. ರೈಟ್ ಹ್ಯಾಂಡ್ ಸೈಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. c1 into 1 c1 plus 2 c2 comma 2 c1 plus c2. ಸೊ ಈಕ್ವೇಟ್ ಮಾಡಿದರೆ c1 plus 2 c2 is equal to x, 2 c1 plus c2 is equal to y. ಸೊ 1 and 2 ಸಾಲ್ವ್ ಮಾಡಿ c1 c2 ಕಂಡುಹಿಡ್ಕೊಳ್ಳಿ ಅಷ್ಟೇ ಅಲ್ಲಿ. ಸೊ c1 c2 ಕಂಡುಹಿಡಿದಾಗ ಏನಾಗುತ್ತೆ, c2 ಬೆಲೆ 2x minus y by 3 ಬರುತ್ತೆ, c1 ಬೆಲೆ 2y minus x by 3 ಬರುತ್ತೆ. ಅದನ್ನು x, yಗೆ ರೀಸಬ್ಸ್ಟಿಟ್ಯೂಟ್ ಮಾಡಿದರೆ therefore x, y equals 2y minus x by 3 into 1, 2 plus 2x minus y by 3 into 2, 1. ಎರಡು ಕಡೆ ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿ. ಸೊ t of xy equals 2y minus x by 3 into t of 1, 2 plus 2x minus y by 3 into ಟ್ರಾನ್ಸ್ಫಾರ್ಮೇಷನ್ ಆಫ್ 2, 1. ಬಟ್ 1, 2ನ ಇಮೇಜು 3, 0 t ತೆಗಿರಿಯಲ್ಲಿ ಪ್ಲಸ್ 2x minus y by 3 into 1, 2. ಸೊ ಎಲಿಮೆಂಟ್ಸಿಗೆ ಮಲ್ಟಿಪ್ಲೈ ಮಾಡಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ, 3 3 ಹೋದರೆ 2y minus x ಪ್ಲಸ್ 2x minus y by 3, 0 ಪ್ಲಸ್ 2 into 2x minus y by 3. ಸೊ 3 ಎಲ್ ಸಿ ಎಮ್ ತೊಗೊಳ್ಳಿ ಫಸ್ಟ್ ಟರ್ಮಲ್ಲಿ, ಅಲ್ಲಿಗೆ 6y minus 3x ಪ್ಲಸ್ 2x minus y by 3, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4x minus 2y by 3. ಈಗ ಮೈನಸ್ 3x ಪ್ಲಸ್ 2x ಏನಾಯಿತು, ಮೈನಸ್ ಎಕ್ಸ್. 6yಯಲ್ಲಿ y ಹೋದರೆ 5y. ಸೊ ಮೈನಸ್ ಎಕ್ಸ್ ಪ್ಲಸ್ 5y by 3, 4x minus 2y by 3 is the required linear transformation. 17ನೇ ಪ್ರಾಬ್ಲಮ್ ಸಿಂಪಲ್ ಇದೆ, ನೀವೇ ಮಾಡ್ಬೋದು ಅದು. 18ನೇ ಪ್ರಾಬ್ಲಮ್ ನೋಡಿ. ಫೈಂಡ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ t from R3 to R3 such that t of 1 1 1 is equal to 1 1 1 and transformation of 2 2 3 equals 3 3 5 and transformation 1 1 2 is equal to 2 2 4. let x, y, z belongs to R3 ಅಂತ ಇಟ್ಕೊಳ್ಳಿ. ಸೊ x, y, z equals c1 into 1 1 1 plus c2 into 2 2 3 plus c3 into 1 1 2. ಸೊ ಅಲ್ಲಿಗೆ ಏನಾಯಿತು, c1 ಪ್ಲಸ್ 2c2 ಪ್ಲಸ್ c3, c1 ಪ್ಲಸ್ 2c2 ಪ್ಲಸ್ c3, c1 ಪ್ಲಸ್ 3c2 ಪ್ಲಸ್ 2c3. ಈಕ್ವೇಟ್ ಮಾಡಿದರೆ ಏನಾಯ್ತು ಅಲ್ಲಿ, c1 ಪ್ಲಸ್ 2c2 ಪ್ಲಸ್ c3 is equal to x 1 ಅಂತ ಬರ್ಕೊಳ್ಳಿ. c1 ಪ್ಲಸ್ 2c2 ಪ್ಲಸ್ c3 is equal to y 2 ಅಂತ ಬರ್ಕೊಳ್ಳಿ. ಲಾಸ್ಟ್ ಈಕ್ವೇಷನ್ 3. ಇಲ್ಲೇನಾಗುತ್ತೆ, ಈಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು, ಈಗ ಇಲ್ಲೇನಾಯ್ತು 1 and 2 ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಬಂದಿದೆ, ರೈಟ್ ಹ್ಯಾಂಡ್ ಸೈಡ್ ಬೇರೆ ಬೇರೆ ಬಂದಿತ್ತು. ಈ ಥರ ಬಂದರೆ ಈಕ್ವೇಷನ್ಸ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಆದರೆ ಎಕ್ಸ್ ವೈ ಝೆಡ್ ಕರೆಂಟ್ c1 c2 c3 ನಾವು ಚೆಕ್ ಮಾಡೋಕ್ಕೆ ಬರೋದಿಲ್ಲ. therefore there does not exist a linear transformation t from R3 to R3. Just find a linear transformation t from R3 to R3 such that ಟ್ರಾನ್ಸ್ಫಾರ್ಮೇಷನ್ ಆಫ್ ಅದು 2 dimension to 3 dimension ಇದು. ಟ್ರಾನ್ಸ್ಫಾರ್ಮೇಷನ್ ಆಫ್ -1, 1 is -1 0 2. ಟ್ರಾನ್ಸ್ಫಾರ್ಮೇಷನ್ ಆಫ್ 2, 1 is equal to 1 to 1. let x, y, x, y, z ಅಲ್ಲಿ x, y ಅಷ್ಟೇ ತಗೊಳ್ಳಿ ಅದು. let x, y belongs to R2. let x, y equals c1 into -1, 1 plus c2 into 2, 1. ಸಿಂಪ್ಲಿಫೈ ಮಾಡಿ ಮೈನಸ್ c1 ಪ್ಲಸ್ 2c2, c1 ಪ್ಲಸ್ c2. ಈಕ್ವೇಟ್ ಮಾಡಿದರೆ ಮೈನಸ್ c1 ಪ್ಲಸ್ 2c2 is equal to x, c1 plus c2 is equal to y.
ಸಾಲ್ವ್ ಮಾಡಿ 1 ಅಂಟು C1 C2 ಕಂಡುಹಿಡ್ಕೊಳ್ಳಿ. C1 C2 ಕಂಡುಹಿಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದರೆ x, y ಈಕ್ವಲ್ಸ್ 2y ಮೈನಸ್ x ಬೈ 3 ಇಂಟು ಮೈನಸ್ 1, 1 ಪ್ಲಸ್ x ಪ್ಲಸ್ y ಬೈ 3 ಇಂಟು 2, 1 ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿ. ಸೊ t ಆಫ್ x, y ಈಕ್ವಲ್ಸ್ 2y ಮೈನಸ್ x ಬೈ 3 ಇಂಟು ಮೈನಸ್ 1, 1ನ ಇಮೇಜ್ ಏನು ಮೈನಸ್ 1, 0, 2 ಪ್ಲಸ್ x plus y by 3 into 2, 1 transformation is 1, 2, 1. Now simplify the elements. First one becomes minus of 2y minus x by 3 plus x plus y by 3 into 1 is x plus y by 3, comma. Next to 0 into 2y minus x by 3 is 0 plus 2x plus 2y by 3, comma. 2 into 2y minus x by 3 plus x plus y by 3. ಸಿಂಪ್ಲಿಫೈ ಮಾಡಿದರೆ ಅದು 3 LCM ತೊಗೊಳ್ಳಿ. ಮೈನಸ್ 2y ಪ್ಲಸ್ ಎಕ್ಸ್ ಪ್ಲಸ್ ವೈ, ಕಮ 2x ಪ್ಲಸ್ 2y ಬೈ 3, ಕಮ 3 ಕಾಮನ್ LCM ತೊಗೊಳ್ಳಿ. 4y ಮೈನಸ್ 2x ಪ್ಲಸ್ ವೈ. ಸೊ ಸಿಂಪ್ಲಿಫಿಕೇಷನ್ ಮಾಡಿದರೆ ವಿ ಗೆಟ್ ಮೈನಸ್ y ಪ್ಲಸ್ 2x ಬೈ 3, ಕಮ 2x ಪ್ಲಸ್ 2y ಬೈ 3, ಕಮ 5y minus x by 3 is the required linear transformation. If t from R3 to R3 is a linear transformation such that transformation of 1, 0 is 1, 1, transformation of 0, 1 is minus 1, 2, show that t maps the square with vertices 0, 0, 1, 0, 1, 1 and 0, 1 into a parallelogram. Let x, y belongs to R2 ಇಟ್ಕೊಳ್ಳಿ. Let x, y equals C1 into 1, 0 plus C2 into 0, 1. ಅಲ್ಲಿ ಏನಾಯಿತು C1 is equal to x, C2 is equal to y. Therefore x, y equals x into 1, 0 plus y into 0, 1. ಟ್ರಾನ್ಸ್ಫಾರ್ಮೇಷನ್ ಅಪ್ಲೈ ಮಾಡಿ. ಸೊ t of xy equals x into transformation of 1, 0 ಏನಾಯಿತು 1, 1. y into transformation of 0, 1 is ಮೈನಸ್ 1, 2. ಅಲ್ಲಿಗೆ ಏನಾಗುತ್ತದು ಎಕ್ಸ್ ಮೈನಸ್ ವೈ, ಎಕ್ಸ್ ಪ್ಲಸ್ 2y. ಈಗ ನೀವೇನು ತೋರಿಸ್ಬೇಕು, ಈ ಟ್ರಾನ್ಸ್ಫಾರ್ಮೇಷನಲ್ಲಿ ಸ್ಕ್ವೇರ್ ಆಫ್ ದ ವರ್ಟಿಸೀಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಪ್ಯಾರಲಗ್ರಾಮ್ ಆಗುತ್ತೆ ಅಂತ ಹೇಳ್ತೀವಿ. ಒಂದೊಂದೇ ವರ್ಟಿಸೀಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ 0, 0 ಹಾಕಿದರೆ ಏನು ಬಂತು 0, 0 ಅದನ್ನು ಎ ಅಂತ ಇಟ್ಕೊಳ್ಳಿ. 1, 0ನ ಟ್ರಾನ್ಸ್ಫಾರ್ಮೇಷನು 1, 1 ಬಿ ಅಂತ ಇಟ್ಕೊಳ್ಳಿ. 1, 1 ಟ್ರಾನ್ಸ್ಫಾರ್ಮೇಷನ್ ಏನಾಯಿತು 0, 3 ಸಿ ಅಂತ ಇಟ್ಕೊಳ್ಳಿ. 1, 0 ಟ್ರಾನ್ಸ್ಫಾರ್ಮೇಷನು ಮೈನಸ್ 1, 2 ಡಿ. ಫಿಗರಲ್ಲಿ ರೆಪ್ರೆಸೆಂಟ್ ಮಾಡ್ಕೊಳ್ಳಿ ಅದು ಎ ಬಿ ಸಿ ಡಿ ಅಂತ. ಸೊ ಮಿಡ್ ಪಾಯಿಂಟ್ ಆಫ್ ಡಯಾಗನಲ್ ಎ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಅಲ್ಲಿ ಈ ಬಿಟ್ಟಿದೆ ಅಲ್ಲಿ x1 ಪ್ಲಸ್ x2 ಬೈ 2, y1 ಪ್ಲಸ್ y2 ಬೈ 2. ಅಲ್ಲಿಗೆ ಎ ಮತ್ತು ಸಿಗೆ ಮಿಡ್ ಪಾಯಿಂಟ್ ಕಂಡುಹಿಡ್ಕೊಂಡ್ರೆ 0 ಪ್ಲಸ್ 0 ಬೈ 2, 0 ಪ್ಲಸ್ 3 ಬೈ 2, 0, 3 ಬೈ 2 1 ಆಯಿತು. ನೆಕ್ಸ್ಟು ಮಿಡ್ ಪಾಯಿಂಟ್ ಆಫ್ ಡಯಾಗನಲ್ ಬಿ ಡಿ ಚೆಕ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಆಲ್ಸೋ ಇ ಈಸ್ ಈಕ್ವಲ್ ಟು 1 ಮೈನಸ್ 1 ಬೈ 2, 1 ಪ್ಲಸ್ 2 0 ಪ್ಲಸ್ 3. ಸೊ ಬಿ ಮತ್ತು ಡಿ ಅಲ್ವಾ 2 ಪ್ಲಸ್ 1 3 ಬೈ 2. ಸೊ ಫ್ರಮ್ 1 and 2 ಏನಾಗುತ್ತೆ, ದ ಡಯಾಗನಲ್ಸ್ ಬೈಸೆಕ್ಟ್ ಈಚ್ ಅದರ್, ಹೆನ್ಸ್ ಎ ಬಿ ಸಿ ಡಿ ಈಸ್ ಎ ಪ್ಯಾರಲಗ್ರಾಮ್. ನೆಕ್ಸ್ಟ್ ಮೆಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಮೆಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಏನಾಗುತ್ತೆ ಅಂದರೆ, ಪ್ರತಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗೆ ಮೆಟ್ರಿಕ್ಸ್ ಕಂಡುಹಿಡಿಬೋದು, ಪ್ರತಿ ಮೆಟ್ರಿಕ್ಸಿಗೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ವಿ ಶಾಲ್ ಅಸೋಸಿಯೇಟ್ ಎ ಮೆಟ್ರಿಕ್ಸ್ ಟು ಈಚ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಟಿ ಫ್ರಮ್ ಎ ಟು ಡಬ್ಲ್ಯೂ ಆ್ಯಂಡ್ ಕಾನ್ವರ್ಸ್ಲಿ ಫಾರ್ ಈಚ್ ಮೆಟ್ರಿಕ್ಸ್ ವಿ ಶಾಲ್ ಫೈಂಡ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಒನ್ ವೆಕ್ಟರ್ ಸ್ಪೇಸ್ ಟು ಅನದರ್. ಡೆಫಿನೇಷನ್ ಆಫ್ ಆರ್ಡರ್ಡ್ ಬೇಸಿಸ್. Let V be a vector space over a field F and dimension d of V is equal to n. Choose a basis alpha 1 to alpha n of V. This basis alpha 1 to alpha n is called an ordered basis. Ordered basis ಅಂದರೆ V ಅನ್ನೋದು ವೆಕ್ಟರ್ ಸ್ಪೇಸು, ಅದರ ಡೈಮೆನ್ಷನ್ n ಅಂತ ಇಟ್ಕೊಳ್ಳಿ. ನಾವೇನು ಮಾಡಬೇಕು, ಒಂದು ಬೇಸಿಸ್ ಸೆಟ್ ಚೂಸ್ ಮಾಡಬೇಕು. ಆ ಬೇಸಿಸ್ ಸೆಚ್ಚನ್ನು ನಾವು ಆರ್ಡರ್ಡ್ ಬೇಸಿಸ್ ಅಂತ ಕರಿತೀವಿ. ಆರ್ಡರ್ಡ್ ಬೇಸಿಸ್ ಅಂದರೆ ಇಲ್ಲಿ ಎಲಿಮೆಂಟ್ಸಿಗೆ ಇಂಪಾರ್ಟೆನ್ಸ್ ಇರುತ್ತೆ. ಇಲ್ಲಿ ಇನ್ ಎನ್ ಆರ್ಡರ್ಡ್ ಬೇಸಿಸ್
The order in which the elements are arranged is taken into account. Example 1, 0, 0, 1 and 0, 1 and 1, 0 are two different ordered bases. ಸೊ ಫಸ್ಟ್ ಇದರಲ್ಲಿ ಏನಿದೆ 1, 0 ಮತ್ತು 0, 1 ಇಲ್ಲಿ ಉಲ್ಟಾ ಕೊಟ್ಟಿದ್ದೀವಿ. ಮೊದಲನೇದೇ ಬೇರೆ, ಎರಡನೇದೇ ಬೇರೆ. ಕೋಆರ್ಡಿನೇಟ್ ವೆಕ್ಟರ್ let B equals alpha 1 to alpha n be an ordered basis of the vector space. Then alpha belongs to V can be uniquely written as alpha equals C1 alpha 1 plus C2 alpha 2 etc. Cn alpha n, where C1 to Cn belongs to F. ಸೊ ಕೋಆರ್ಡಿನೇಟ್ ವೆಕ್ಟರ್ ಅಂದರೆ ನೀವೇನು ಮಾಡಬೇಕು, ಬೇಸಿಸ್ ಸೆಟ್ ಕೊಟ್ಟಿರ್ತಾರೆ, ಆರ್ಡರ್ಡ್ ಬೇಸಿಸ್ಸು. ನಾವು ಬಿಯಲ್ಲಿ ಆಲ್ಫಾನ ಎಲಿಮೆಂಟ್ ಬರ್ಕೊಂಡ್ರೆ ಅದನ್ನು ಆ ಆಲ್ಫಾ ಏನಾಗಬೇಕು, ಲೀನಿಯರ್ ಕಾಂಬಿನೇಷನ್ ಆಫ್ ಬಿ ಆಗಿ ಬರೆಯೋಕ್ಕೆ ಬರಬೇಕು. ಸೊ ದೆನ್ ದ ಸ್ಕೇಲಾರ್ಸ್ C1 to Cn are called coordinate vector of alpha with respect to the ordered basis B. Then n tuple C1 to Cn is called coordinate vector of alpha related to the basis B ಅಂತ ಕರಿತೀವಿ. The coordinate vector depends on the choice of the ordered basis. ಸೊ ಕೋಆರ್ಡಿನೇಟ್ ವೆಕ್ಟರು ಆರ್ಡರ್ಡ್ ಬೇಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.